ಬಾಂಗ್ಲಾದೇಶದಲ್ಲಿ ಇರತಕ್ಕಂತ ಅಲ್ಪಸಂಖ್ಯಾತರ ಮೇಲೆ ಬೀರ್ತಾ ಇದೆ. ಹಾಗೆ ಭಾರತದ ಮೇಲೂ ಕೂಡ ಬೀರುವ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. 1970ರ ದಶಕದ ಹಿಂದೆ ಅಸ್ತಿತ್ವವೇ ಇಲ್ಲದ ಒಂದು ರಾಷ್ಟ್ರಕ್ಕೆ ಅಸ್ತಿತ್ವ ಅನ್ನೋದು ಸಿಕ್ಕಿದ್ದೇ ಭಾರತದಿಂದ. ಹೀಗಿರುವಾಗ ತನ್ನ ಹುಟ್ಟಿಗೆ ಕಾರಣವಾದ ರಾಷ್ಟ್ರ ಭಾರತದ ಮೇಲೆ ಬಾಂಗ್ಲಾದೇಶಕ್ಕೆ ದ್ವೇಷ ಯಾಕೆ? ಹಾಗೆ ಭಾರತೀಯರಾಗಿರಬಹುದು ಅನ್ನೋ ಕಾರಣಕ್ಕೆ ಬಾಂಗ್ಲಾದೇಶಿಗರೇ ಆಗಿರುವ ಬಾಂಗ್ಲಾದೇಶದಲ್ಲಿ ಇರತಕ್ಕಂತ ಹಿಂದೂಗಳನ್ನು ಒಳಗೊಂಡ ಅಲ್ಪಸಂಖ್ಯಾತರ ಮೇಲೆ ಬಾಂಗ್ಲಾದೇಶಿಗರಿಗೆ ದ್ವೇಷ ಯಾಕೆ? ಹಾಗೆ ಇಂಥ ಪರಿಸ್ಥಿತಿಯಲ್ಲಿ ಭಾರತ ಹಾಗೆ ಭಾರತದ ಸರ್ಕಾರ, ಭಾರತದ ಸೈನಿಕರ ಪಡೆ ಯಾವ ರೀತಿಯಾಗಿ ಬಾಂಗ್ಲಾದೇಶದ ಪರಿಸ್ಥಿತಿಯನ್ನ ಗಮನಿಸಬೇಕು, ಈಗ ಸದ್ಯಕ್ಕೆ ಏನೆಲ್ಲ ಆಗ್ತಾ ಇದೆ, ಇನ್ನೇನು ಮಾಡಬೇಕು, ಇದೆಲ್ಲಾ ವಿಚಾರವನ್ನ ಸಮಗ್ರವಾಗಿ ಚರ್ಚೆ ಮಾಡೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀನಿ. ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇವತ್ತು ನಮ್ಮ ಜೊತೆಯಲ್ಲಿ ಏರ್ ಮಾರ್ಷಲ್ ಮುರಳಿ ಅವರಿದ್ದಾರೆ, ಹಾಗೆ ವಿಂಗ್ ಕಮಾಂಡರ್ ಸುದರ್ಶನ್ ಸರ್ ಇದ್ದಾರೆ. ನಮಸ್ಕಾರ, ಇಬ್ಬರಿಗೂ ಆತ್ಮೀಯವಾದ ಹಾಗೆ ಗೌರವಪೂರ್ಣವಾದ ಸ್ವಾಗತ ಕಾರ್ಯಕ್ರಮಕ್ಕೆ. ಹಾಗೆ ಇವತ್ತು ಆಡಿಯನ್ಸ್ ನಲ್ಲಿ ವಿಶೇಷವಾಗಿ ಸೇನೆಯಲ್ಲಿ ಕರ್ತವ್ಯವನ್ನ ನಿರ್ವಹಿಸಿದ ಅನೇಕರಿದ್ದಾರೆ, ಹಾಗೆ ಎಂದಿನಂತೆ ನಮ್ಮ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಮೊದಲಾಗಿ ನಾನು ಮುರಳಿ ಸರ್ ತಮ್ಮಿಂದಲೇ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀನಿ. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಧಿಕೃತವಾಗಿ ಹೇಳಿದೆ, ಭಾರತದ ಸರ್ಕಾರದ ಭಾಗವಾಗಿ 2900ಕ್ಕೂ ಅಧಿಕ ಅಸಾಲ್ಟ್ಗಳು, ಹಲ್ಲೆಗಳು ವಿಚ್ ಇನ್ಕ್ಲೂಡ್ಸ್ ಮರ್ಡರ್ ಬಾಂಗ್ಲಾದೇಶದಲ್ಲಿ ಮೈನಾರಿಟಿಗಳ ಮೇಲೆ ಆಗ್ತಾ ಇದೆ ಅಂತ ಹೇಳಿ. ನಾನು ಇಲ್ಲಿ ಹಿಂದೂ ಅಂತ ಹೇಳ್ತಿಲ್ಲ, ಒಟ್ಟಾರೆಯಾಗಿ ಮೈನಾರಿಟಿಗಳ ಮೇಲೆ ಆಗ್ತಾ ಇದೆ ಅಂತ ಹೇಳಿ. ಆದ್ರೆ ಜಾಗತಿಕ ಮಟ್ಟದಲ್ಲಿ, ಅದರಲ್ಲೂ ನಮ್ಮ ದೇಶದಲ್ಲೂ ಕೂಡ ಕೆಲವರು ಹೇಳ್ತಿದ್ದಾರೆ ಇಟ್ಸ್ ಜಸ್ಟ್ ಮೀಡಿಯಾ ಹೈಪ್, ಭಾರತದಲ್ಲಿ ಫೇಕ್ ನ್ಯೂಸ್ ಗಳನ್ನ ಹಬ್ಬಿಸಲಾಗ್ತಾ ಇದೆ ಅಂತ ಹೇಳಿ. ನಿಜಕ್ಕೂ ಬಾಂಗ್ಲಾದೇಶದಲ್ಲಿ ಸದ್ಯಕ್ಕಿರುವ ಪರಿಸ್ಥಿತಿ, ಅದರಲ್ಲೂ ಮೈನಾರಿಟಿಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಗಿದೆ ಅನ್ನೋದನ್ನ ವಿವರಿಸೋದಾದ್ರೆ. ಎಲ್ರಿಗೂ ನಮಸ್ಕಾರ. ನೋಡಿ, ಹಿಂದೂಗಳ ಮೇಲೆ ಅಥವಾ ಅಲ್ಪಸಂಖ್ಯಾತರ ಮೇಲೆ ಈ ಅತ್ಯಾಚಾರ ಏನ್ ನಡೀತಾ ಇದೆ ಅದು ಹೊಸದೇನಲ್ಲ ಬಾಂಗ್ಲಾದೇಶಲ್ಲಿ. ಆಮೇಲೆ ಇದು ಮೀಡಿಯಾ ಹೈಪ್ ಅಂತೂ ಖಂಡಿತಾನೇ ಅಲ್ಲ. ಬಹಳ ಜನಕ್ಕೆ ಗೊತ್ತಿದೆಯೋ ಅಲ್ಲೋ ನನಗೆ ಗೊತ್ತಿಲ್ಲ. ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ಸ್ ಕಮಿಷನ್ ಈ ವರ್ಷದ ಮೊದಲಿನಲ್ಲಿ ಒಂದು ರಿಪೋರ್ಟ್ ತಂದಿದ್ದಾರೆ. ಅದರಲ್ಲಿ ಅವರು ಹೇಳ್ತಾರೆ, ಆಗಸ್ಟ್ 2024 ಆದಮೇಲೆ ಅಲ್ಲಿ ಅಲ್ಪಸಂಖ್ಯಾತರು ಅಂದರೆ ಹಿಂದೂಗಳು ಆಮೇಲೆ ಕ್ರಿಶ್ಚಿಯನ್ಸ್ ಅವ್ರ ಮೇಲೆ ಬಹಳ ವಿಪರೀತವಾದ ಅತ್ಯಾಚಾರ ನಡೀತಾ ಇದೆ. ಇದು ಜನೋಸೈಡ್ ತರ ನಡೀತಾ ಇದೆ. ಇದು 1971 ನಲ್ಲಿ ಏನಾಯಿತು ಅದರ ಪುನರಾವೃತ್ತಿ ಅಂತ ಅವರು ಒಂದು ರಿಪೋರ್ಟ್ ನಮ್ಮ ಕೈಲಿದೆ. ನಮ್ಮ ದೇಶದ ಸರ್ಕಾರ 2900 ಅಟ್ಯಾಕ್ ಆಯಿತು, ಹೀಗಾಯ್ತು ಹಾಗಾಯ್ತು ಅಂತ ಪಾರ್ಲಿಮೆಂಟ್ ಅಲ್ಲಿ ಈ ತರ ಸ್ಟೇಟ್ಮೆಂಟ್ ಕೊಡೋದು ನನ್ನ ಅಭಿಪ್ರಾಯದ ಪ್ರಕಾರ ಹಾಸ್ಯಾಸ್ಪದ. ಯಾತಕ್ಕೆ ಅಂದ್ರೆ ನೀವು ಅದನ್ನ ನೋಡ್ಕೊಂಡು ಸುಮ್ಮನೆ ಕೂತಿದ್ದೀರ. ನೀವು ಯಾತಕ್ಕೆ ಇಷ್ಟು ದಿವಸವಾದ ಮೇಲೆ ಆಕ್ಷನ್ ತಗೊಳ್ಳಿರ? ಒಂದು ಚಿಕ್ಕ ಒಂದು ಬ್ಯಾಕ್ ಗ್ರೌಂಡ್. 1971 ನಲ್ಲಿ ಹೆಚ್ಚು ಕಮ್ಮಿ 3 ರಿಂದ 4 ಲಕ್ಷ ಜನ ಬೆಂಗಾಲಿಗಳನ್ನ ವೆಸ್ಟ್ ಪಾಕಿಸ್ತಾನದವರು ಸಾಯಿಸಿದ್ರು. ಅಷ್ಟೇ ಸಂಖ್ಯೆಯಲ್ಲಿ ಹೆಂಗಸರ ಮೇಲೆ ಅತ್ಯಾಚಾರ ಮಾಡಿದ್ರು. ಆಮೇಲೆ ಇಷ್ಟೇ ಅಲ್ಲ, ಆಗ ಬಹಳ ವಿಪರೀತ ತೊಂದರೆಗೊಳಗಾದವರು ಢಾಕಾ ಯೂನಿವರ್ಸಿಟಿ ಸ್ಟೂಡೆಂಟ್ಸ್. ಎಷ್ಟೋ ಜನ ಇದನ್ನ ಹೆಂಗಸರನ್ನ ಈ ಪಾಕಿಸ್ತಾನಿ ಜನರಲ್ಸ್ ಸೆಕ್ಸ್ ಸ್ಲೇವ್ಸ್ ತರ ಇಟ್ಕೊಂಡಿದ್ರು ಅನ್ನುವಂಥ ಒಂದು ಮಾತು ಇದೆ. ಇವೆಲ್ಲ ಡಾಕ್ಯುಮೆಂಟ್ ಆಗಿದೆ. ಇದರಲ್ಲಿ ಒಂದೂ ಇದೆಲ್ಲ ಹುಟ್ಟಿಸ್ಕೊಂಡು ಯಾರು ಹೇಳ್ತಾರೆ ನ್ಯೂಸ್ ಮೀಡಿಯಾ ಹೈಪ್ ಅಲ್ಲ. ಮೀಡಿಯಾ ಹೈಪ್ ಅಂತೂ ಖಂಡಿತ ಅಲ್ಲ. 1971 ಇಂದ ಸತತವಾಗಿ ನಡೀತಾನೆ ಇದೆ, ಆದರೆ ಇಷ್ಟು ಮಟ್ಟಿಗೆ ನಡೀತಾ ಇರಲಿಲ್ಲ. ಇವರು ಯಾರು ಈ ತರ ಮಾಡ್ತಾ ಇರೋರು? ಯಾರವರು? ಜಮಾಯಿತೆ ಇಸ್ಲಾಮಿ ಭಯಂಕರವಾದ ಭಯೋತ್ಪಾದಕರ ಗ್ರೂಪ್ ಇದು. ಜಮಾಯಿತೆ ಇಸ್ಲಾಮಿ ಇವತ್ತಿರತ್ತೆ, ನಾಳೆ ಇರಲ್ಲ, ಇರಲ್ಲ ಅನ್ನೋದು ನಡೀತಾನೆ ಇದೆ. ಇದನ್ನ ಅಬುಲ್ ಮುಡೌಡಿ ಅವನನ್ನು ಇದನ್ನ ಶುರು ಮಾಡಿ ಅದನ್ನ ಮೊದಲು ಮುಜೀಬುರ್ ರೆಹಮಾನ್ ಬಂದ ತಕ್ಷಣ ಅದನ್ನ ಬ್ಯಾನ್ ಮಾಡಿದ್ರು ಅವರು. ಯಾಕೆ ನೀನು ಬೆಂಗಾಲಿಗಳ ಮೇಲೆ ನೀನು ದೌರ್ಜನ್ಯ ಮಾಡ್ತಾ ಇದೀಯಾ ಅನ್ನೋ ದೃಷ್ಟಿಯಿಂದ ಬ್ಯಾನ್ ಮಾಡಿದ್ರು. ಮುಜೀಬುರ್ ರೆಹಮಾನ್ ಅಸಾಸಿನೇಷನ್ ಆಯ್ತು, ತಿರ್ಗಾ ವಾಪಸ್ ಬಂದಿರೋರು. ಸೊ ಇದು ನಡೀತಾನೆ ಇದೆ. ಇವರೇನ್ ಮಾಡಿದ್ರು, ಈ ಜಮಾಯಿತೆ ಇಸ್ಲಾಮಿ ಇವ್ರನ್ನ ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ ಇದು ಜಿಯಾವುರ್ ರೆಹಮಾನ್ ಜೊತೆ ಸೇರ್ಕೊಂಡು
ಅವರು ಏನ್ ಮಾಡಿದ್ರು 1979 ಜಿಯಾವುರ್ ರೆಹಮಾನ್ ಪ್ರೈಮ್ ಮಿನಿಸ್ಟರ್ ಆದ್ರು ಬಾಂಗ್ಲಾದೇಶ್ಗೆ. ಅವರಾದ ಮೇಲೆ ಈಗ ಅವರು ಬಲವಾಗಿ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದಾರೆ BNP ನ. ಅವರು ರಾಜಕೀಯಕ್ಕೆ ಇಳಿದಿದ್ದಾರೆ. 2001 ಖಾಲಿದಾ ಜಿಯಾನ ತಂದು ಕೂಡಿಸ್ಬಿಟ್ರು ಇದ್ರೊಳಗೆ ಪ್ರೈಮ್ ಮಿನಿಸ್ಟರ್ ಆಗಿ. ನಾಳೆ ಫೆಬ್ರವರಿಲಿ ಆಗೋ ಇದ್ರೊಳಗೆ ಅವ್ರದ್ದು ಜನರಲ್ ಎಲೆಕ್ಷನ್ಸ್ ಅಲ್ಲಿ ಅವರು BNP ಆಮೇಲೆ ಜಮಾಯಿತೆ ಇಸ್ಲಾಮಿ ವಾಪಸ್ ಬರೋದ್ರಲ್ಲಿ ಸಂಶಯವೇ ಇಲ್ಲ. ಅವರು ಮೊದಲನೇ ದಿವಸದಿಂದ ಆಂಟಿ ಇಂಡಿಯಾ, ಮೊದಲನೇ ದಿವಸದಿಂದ. ಆಮೇಲೆ ಅಷ್ಟೇ ಅಲ್ಲ, ಅವರು ಇಲ್ಲಿ ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಬಾಂಗ್ಲಾದೇಶದಲ್ಲಿ, ಎಲ್ಲದಕ್ಕೂ ಅವರೇ ಕಾರಣ. ಅವ್ರೇನು 54 ವರ್ಷದ ಕೆಳಗೆ ಏನಾಯ್ತು ಅನ್ನೋದು ಯಾರಿಗೂ ಏನೂ ಜ್ಞಾಪಕನೇ ಇಲ್ಲ. 54 ವರ್ಷದ ಕೆಳಗೆ ನೀವು ಉರ್ದು ಇಂಪೋಸ್ ಮಾಡ್ತಾ ಇದ್ದೀರಾ ನಮ್ಮ ಮೇಲೆ. ನಾವು ಒಂದು ಬೆಂಗಾಲಿ ರಾಷ್ಟ್ರ ಅಂತ ಹೇಳ್ಕೊಂಡವರು ಇವರು, ಇವತ್ತು ಅವ್ರು ಹೇಳ್ತಾರೆ ಇಲ್ಲ ನಾವು ಪಾಕಿಸ್ತಾನ ಜೊತೆ ಸೇರ್ಕೊಳ್ತೀವಿ, ನಮ್ದು ಇಸ್ಲಾಮಿಕ್ ರಾಷ್ಟ್ರ ಆಗಬೇಕು. ಅದೇ ಈ ಜಮಾಯಿತೆ ಇಸ್ಲಾಮಿದು ಮೊದಲನೇ ದಿವಸದಿಂದ ಡಿಮಾಂಡ್. ಆದರೆ ಇದನ್ನ ಯಾವಾಗ ಶೇಖ್ ಹಸೀನಾ ಬಂದ್ರು ಪವರ್ಗೆ, ಮೊದಲನೇ ಕೆಲಸ ಅವರು ಮಾಡಿದ್ದು ಇದನ್ನ ಜಮಾಯಿತೆ ಇಸ್ಲಾಮಿ ಬ್ಯಾನ್ ಮಾಡಿದ್ರು. ಶೇಖ್ ಹಸೀನಾ ಈ ಕಡೆ ಪಲಾಯನ ಮಾಡಿ ನಮ್ಮ ದೇಶಕ್ಕೆ ಬಂದ್ರು, ವಾಪಸ್ ಬಂದ್ರು ಅವರು ಇದು ಜಮಾಯಿತೆ ಇಸ್ಲಾಮಿ. ಈ ಸಾರಿ ಅವರು ಬರೇ ಹಂಗೆ ಬರಲಿಲ್ಲ, ಈ ಸಾರಿ ಅವ್ರದ್ದು ಸ್ಟೂಡೆಂಟ್ ವಿಂಗ್ ಕರ್ಕೊಂಡ್ಬಂದ್ರು ಜೊತೆಗೆ. ಆ ಸ್ಟೂಡೆಂಟ್ ವಿಂಗು ಅವರು ಟೋಟಲಿ ಆಂಟಿ ಹಿಂದೂ, ಟೋಟಲಿ. ಇವತ್ತು ನಮ್ಮ ಅಲ್ಲಿ ಹಿಂದೂಗಳ ಮೇಲೆ ಎಷ್ಟು ಜನ ಇದ್ದಾರೆ ಹಿಂದೂಗಳು? 2.5 ಕೋಟಿ, 8% ಪಾಪ್ಯುಲೇಷನ್. ಅವರ ಬಿಸ್ನೆಸ್, ಅವ್ರ ಮೇಲೆ ದೌರ್ಜನ್ಯ. ಆಮೇಲೆ ಇದನ್ನ ನಮ್ಮ ಟೆಂಪಲ್ಸ್ ಮೇಲೆ ಚಂಪಲ್ಸ್ ಹೊಡೆದಾಕೋದು. ಎಂತೆಂತ ಟೆಂಪಲ್ಸ್ ಹೊಡೆದಿದ್ದಾರೆ, 152 ಟೆಂಪಲ್ಸ್ ಹೊಡೆದಿದ್ದಾರೆ. ಅದರಲ್ಲಿ ಢಾಕಾನಲ್ಲಿ 2 ಬಹಳ ಹಳೆಯ ಪುರಾತನ ಟೆಂಪಲ್, ಶಿವ ಟೆಂಪಲ್ ತೊಟಾರಿ ಬಜಾರ್ ಅಲ್ಲಿ ಹೊಡೆದಾಕಿದ್ದಾರೆ. ಆಮೇಲೆ ದ್ವಾರಕೇಶ್ವರ ಟೆಂಪಲ್ ಹೊಡೆದಾಕಿದ್ದಾರೆ. ಆಮೇಲೆ ಅಲ್ಲಿರೋ ಅರ್ಚಕರನ್ನು ಸಾಯಿಸಿದ್ದಾರೆ. ಒಂದೊಂದು ಹೇಳ್ತಾ ಹೋದ್ರೆ ಬಹಳ ದೊಡ್ಡ ಲಿಸ್ಟ್ ಇದೆ. ಈ ದ್ವೇಷ ಯಾಕೆ ಅನ್ನೋದ್ರ ಬಗ್ಗೆನೂ ನನಗೆ ಡೀಟೇಲ್ಸ್ ಬೇಕು ಸರ್. ಅದಕ್ಕಿಂತ ಮುಂಚೆ ಸುದರ್ಶನ್ ಸರ್, ದುರಂತ ನೋಡಿ, ನಮ್ಮದೇ ದೇಶದ ರಾಜಕಾರಣಿಗಳ ಬಾಯಲ್ಲಿ ಬರ್ತಾ ಇರೋ ಕೆಲವೊಂದಷ್ಟು ಹೇಳಿಕೆಗಳು, ಇದನ್ನ ನಾವು ಯಾವ ರೀತಿ ಗಮನಿಸಬೇಕೋ ಗೊತ್ತಿಲ್ಲ. ಲಿಂಚಿಂಗು ಹಾಗೆ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆಗಳು ಭಾರತದಲ್ಲಾಗಿಲ್ವಾ? ಇಲ್ಲಿ ಗೋಹತ್ಯೆ ನಿಷೇಧ ಹೆಸರಲ್ಲಿ ಲಿಂಚಿಂಗ್ ಆಗತ್ತೆ, ಗೋಹತ್ಯೆ ನಿಷೇಧ ಹೆಸರಲ್ಲಿ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ ಆಗತ್ತೆ. ಬಾಂಗ್ಲಾದೇಶದಲ್ಲೂ ಆಗ್ತಿರೋದೇ. ನೀವು ಹೈಪ್ ಮಾಡಬೇಡಿ ಅಂತ ಹೇಳಿ ಮಾಧ್ಯಮಗಳಿಗೆ ಬಿಟ್ಟಿ ಬೋಧನೆ ಕೊಡ್ತಾರೆ ರಾಜಕಾರಣಿಗಳು ಸರ್. ಫಾರ್ ಗಾಡ್ ಸೇಕ್, ದೇ ಆರ್ ಪೀಪಲ್ ರೆಪ್ರೆಸೆಂಟೇಟಿವ್. ಇದು ಹಾಗಾದ್ರೆ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ಮಾಬ್ ಲಿಂಚಿಂಗು, ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ಮೈನಾರಿಟಿಗಳ ಮೇಲೆ ಅಟ್ಯಾಕು, ಹಾಗೆ ಭಾರತದಲ್ಲಿ ನಡೆದ ಕೆಲ ಘಟನೆಗಳು, ಆರ್ ದೇ ಸೇಮ್? ಈಗ ನೋಡಿ, ಮೀಡಿಯಾದಲ್ಲಿ ಏನು ಹೈಪ್ ಅಂತ ಹೇಳ್ತಿರಲ್ಲ, ಹೈಪ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಎಲ್ಲಾ ಬಾಂಗ್ಲಾದೇಶಿಗಳು ಇದನ್ನ ಮಾಡ್ತಿದಾರ? ಅದು ತಪ್ಪು. ಯಾರು ಮಾಡ್ತಿದ್ದಾರೆ ಅದನ್ನ ಸ್ವಲ್ಪ ಫೋಕಸ್ ಮಾಡೋಣ. ಇನ್ನು 1971 ಈ ಮಧ್ಯ ಇದಾದ್ಮೇಲೆ ನನ್ನ ಎಕ್ಸ್ಪೀರಿಯನ್ಸ್, ನನಗೆ ಬಾಂಗ್ಲಾದೇಶದಲ್ಲಿ ಏನ್ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಅದನ್ನು ಹೇಳ್ತೀನಿ. 1971 ಯಾವಾಗ ಬಾಂಗ್ಲಾದೇಶದ ವಿಮೋಚನೆ ಆಯ್ತು,